ನಮಸ್ತೆ ಎಲ್ಲ ಆರಾಮಿದ್ರ ಓಕೆ ವೆಲ್ಕಮ್ ಬ್ಯಾಕ್ ಟು ಆನ್ಲೈನ್ ಕ್ಲಾಸ್ ಅಗೇನ್ ವೆಲ್ಕಮ್ ಟು ಸೆಕೆಂಡ್ PUC syllabus okay we'll start the first chapter relation and function so this is little bit same as what you have studied in previous first year ಇದರಲ್ಲಿ ಸೆಕೆಂಡ್ ಇಯರ್ ರಿಲೇಷನ್ ಫಂಕ್ಷನ್ ಭಾರಿ ಮಜಾ ಉಂಟಾಗ ಇದರಲ್ಲಿ ನಿಮಗೆ ರಿಲೇಷನ್ ಫಂಕ್ಷನ್ ಇಂದ ಸ್ಟಾರ್ಟ್ ಆಗಿ ಇಕ್ವಾಲೆನ್ಸ್ ರಿಲೇಷನ್ ಅಲ್ಲಿ ಎಂಡ್ ಆಗಿ ಆಮೇಲೆ ಬೈನೋಮಿಯಲ್ ಆಪರೇಷನ್ ಬಂದು ಫಂಕ್ಷನ್ ಬಂದು 1 1 ಆನ್ ಎಲ್ಲ ಬರುತ್ತೆ ಭಾರಿ ಮಜಾ ಉಂಟು ಇದಕ್ಕೆಲ್ಲ ಏನು ಮಾಡಬೇಕು ಅಂತ ನೀವು ಬಹಳ ಧ್ಯಾನದಿಂದ ಕೇಳಬೇಕು ನಾವು ಇಲ್ಲಿ ಏನು ಆನ್ಲೈನ್ ಕ್ಲಾಸ್ ಮಾಡ್ತಾರಲ್ಲ ಮಕ್ಕಳೇ ಆರಾಮ್ ಸರಿ ಕೇಳಿ ಆನ್ಲೈನ್ ಕ್ಲಾಸ್ ಏನು ಮಾಡ್ತಾರಲ್ಲ ಈ ಆನ್ಲೈನ್ ಕ್ಲಾಸ್ ಅನ್ನ ನೀವು ಬರ್ದಿಟ್ಕೊಳ್ಳಿ ಆಮೇಲೆ ಒನ್ಸ್ ಯು ಕಮ್ ಟು ಕಾಲೇಜ್ ಅಗೇನ್ ವಿಲ್ ಡೂ ದಟ್ ಈಸ್ ಡಿಫರೆಂಟ್ ಥಿಂಗ್ ಆಮೇಲೆ ನಾವು ಅಗೇನ್ ಇಫ್ ಯು ಕಮ್ ಟು ದಿ ಕಾಲೇಜ್ ನಾವು ಮಾಡ್ತಾ ಮತ್ತೆ ಪುನಃ ಎಕ್ಸ್ಪ್ಲೇನ್ ಮಾಡ್ತಾ ಹೋದಾಗ ಸೊ ದಟ್ ಯು ವಿಲ್ ಗೆಟ್ ಏನು ಗೊತ್ತುಂಟು ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ ಹೌದಲ್ಲ ಓಕೆ ಸೊ ವಿಲ್ ಸ್ಟಾರ್ಟ್ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್ ವಿಲ್ ಸ್ಟಾರ್ಟ್ ದೆನ್ ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಸೇ ಹಿಯರ್ ಈಸ್ ಈಗ ನೋಡಿ ನಾವೀಗ ರೆಕಾರ್ಡ್ ಮಾಡಿ ಯೂಟ್ಯೂಬಿಗೆ ಅಪ್ಲೋಡ್ ಮಾಡೋದು ಕ್ಲಾಸ್ ಆಯ್ತಾ ನಿಮಗೆ ಲೈಕ್ ಪ್ರೀವಿಯಸ್ ನೀವು ಫಸ್ಟ್ ಇಯರ್ ಜಾಯಿನ್ ಆದಾಗ ನಾವು ಬಿಚ್ ಕೋರ್ಸ್ ಅಂತ ಮಾಡಿದ್ದೆ ನೋಡಿ ಲೈವ್ ಕ್ಲಾಸ್ ನೀವಲ್ಲಿ ಕಮೆಂಟಲ್ಲಿ ಚಾಟ್ ಬಾಕ್ಸಲ್ಲಿ ಬರೀತಿದ್ವಿ ನಾವು ಕೇಳ್ತಿದ್ವಿ ಅದನ್ನು ಆಗಬೇಕಂದ್ರೆ ಮಕ್ಕಳಿಗೆ ಪ್ರತಿಯೊಬ್ಬ ಟೀಚರಿಗೂ 1,000 ಸಬ್ಸ್ಕ್ರೈಬರ್ ಆಗಬೇಕಾ ನೀವು ಬರೀ ವಿಡಿಯೋ ನೋಡಿದ್ರಿ ಸಬ್ಸ್ಕ್ರೈಬರ್ ಮಾಡೋದಿಲ್ಲ ಲಾಸ್ಟ್ ಟೈಮ್ ಹಂಗೆ ಹೇಳಿದಾಗ ಸರ್ ನಿಮ್ಗೇನೋ ಲಾಭ ಉಂಟು ನಾವು ಅದೆಲ್ಲ ಥಿಂಕ್ ಮಾಡೋಕೆ ಹೋಗಬೇಡಿ ನಿಮ್ಗೆ ಏನಪ್ಪ ವಿಚಾರ ನಿಮ್ಗೆ ಏನು ಬೇಕಪ್ಪ ಕಲಿಯೋದಷ್ಟೇ ಕಲಿಯೋದಾ ಓಕೆ ಕಲಿಯೋದು ಬಿಟ್ಟು ಬಾಕಿ ಎಲ್ಲ ವಿಚಾರ ಮಾಡೋಕೆ ಹೋಗಬೇಡಿ ಅದನ್ನು ಬಿಟ್ಟು ಬಾಕಿ ಎಲ್ಲ ಮಾಡ್ತೀರಿ ನೀವು ಓಕೆ ಸೊ ವಿಲ್ ಸ್ಟಾರ್ಟ್ ವಿದೌಟ್ ವೇಸ್ಟಿಂಗ್ ಟೈಮ್ ಸ್ವಲ್ಪ ಏನೋ ಒಂದು ಹುಮ್ಮಸ್ಸಿಂದ ಬಿಟ್ಕೊಳ್ಳಿ ರಿಲೇಷನ್ ಅಂಡ್ ಫಂಕ್ಷನ್ ವಿಲ್ ಸ್ಟಾರ್ಟ್ ಓಕೆ ರಿಲೇಷನ್ ಅಂದ್ರೆ ಏನಪ್ಪ ಈಗ ರಿಲೇಷನ್ ಅಂದ್ರೆ ಏನು ರಿಲೇಷನ್ ಅಂದ್ರೆ ವೆರಿ ಸಿಂಪಲ್ ರಿಲೇಷನ್ ಅಂದ್ರೆ ಏನು ನಿಮ್ಮ ಮತ್ತು ನಿಮ್ಮ ಅಪ್ಪನ ಮಧ್ಯೆ ಇರುವಂತ ರಿಲೇಷನ್ ಕರೆಕ್ಟ್ ಅಲ್ಲ ನಿಮ್ಮ ಮತ್ತು ನಿಮ್ಮ ಅಮ್ಮನ ಮಧ್ಯೆ ಇರುವಂತ ರಿಲೇಷನ್ ನಿಮ್ಮ ಮತ್ತು ನಿಮ್ಮ ತಂಗಿ ಮಧ್ಯೆ ಇರುವಂತ ರಿಲೇಷನ್ ನಿಮ್ಮ ಅಕ್ಕನ ಮಧ್ಯೆ ಇರುವಂತ ರಿಲೇಷನ್ ಅಂಡ್ there are so many kinds of relations there are n number of relations right ಜಗತ್ತಲ್ಲಿ there are n number relation ಅಂದ್ರೆ ಒಂದು ಸಂಬಂಧ it is a relation right ಈಗ ನಾನು ಇಲ್ಲೊಂದು ಸೆಟ್ ಬರೀತೆ ನಾನು ಈಗ ಡಯಾಗ್ರಾಮ್ ಅಲ್ಲಿ ಜಸ್ಟ್ ಐ ವಾಂಟ್ ಟು ಕನ್ವಿನ್ಸ್ ಯು ಐ ಕಾಲ್ ದಿಸ್ ಆಸ್ one set I call this as other set okay ಇಲ್ಲೆಲ್ಲ children's ಅವರ this is the set of children's one set children's I not take this is father mother son 1 son 2 daughter 1 daughter 2 ಕರೆಕ್ಟ್ ಮತ್ತೆ ಈಗ ನೋಡಿ ಸರ್ ಸನ್ನಿಗೆ ಫುಲ್ ಸ್ಪೆಲ್ಲಿಂಗ್ ಬರ್ತೀವಿ ಡಾಟರ್ಗೆ ಯಾಕೆ ಬರ್ತೀರಿ ಹೇಳಿ ಡಾಟರ್ ಸ್ಪೆಲ್ಲಿಂಗ್ ದೊಡ್ಡ ಆಗುತ್ತೆ ಆಯ್ತಾ ಓಕೆ ನಾನು ಎರಡನೇ ಮನೆಗೆ ಏನು ಬರುತ್ತೆ ಇಲ್ಲೇನೋ ಬರುತ್ತೆ ಅಂಕಲ್ ಆಂಟಿ ಓಕೆ ಕಡೆಗೆ ಮದರ್ ಫಾದರ್ that's enough okay and you ಇದ್ರಿ ಸೊ ಈಗ ನಾನು ಹೌ ಕ್ಯಾನ್ ಐ ಕನೆಕ್ಟ್ ಇದೊಂದು ಮನೆ ಅಂತ ಇಟ್ಕೊಳ್ಳಿ ಇದೊಂದು ಮನೆ ಎರಡು ರೂಮ್ ಎರಡು ರೂಮ್ ಒಂದು ರೂಮಲ್ಲಿ ಇಷ್ಟು ರಾಶಿ ಜನ ಅವ್ರೆ ಒಂದು ರೂಮಲ್ಲಿ ಇಷ್ಟು ರಾಶಿ ಜನ ಅವ್ರೆ ಇವರು ಮತ್ತೆ ಇವ್ರ ಮಧ್ಯೆ ರಿಲೇಷನ್ ಮಾಡಿ ಈ ರೂಮಲ್ಲಿರುವ ಮತ್ತೆ ಈ ರೂಮಲ್ಲಿರುವರ ಮಧ್ಯ ಒಂದು ಕನೆಕ್ಷನ್ ಅನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದಾಗ ನಾನು ನಿಮ್ಮ ತಲೆಯಲ್ಲಿ ಏನು ಬರುತ್ತೆ ಸರ್ ಯಾವ ತರ ರಿಲೇಷನ್ ದೇರ್ ಆರ್ ಸೋ ಮೆನಿ ರಿಲೇಷನ್ಸ್ ಆರ್ ದೇರ್ ಹಿಯರ್ ರೈಟ್ ಫಾದರ್ ರಿಲೇಶನ್ಶಿಪ್ ಮದರ್ ರಿಲೇಶನ್ಶಿಪ್ ಹೌದಲ್ಲ ಬ್ರದರ್ ರಿಲೇಶನ್ಶಿಪ್ ಸಿಸ್ಟರ್ ದೇರ್ ಆರ್ ಸೋ ಮೆನಿ ರಿಲೇಷನ್ ಅಂದ್ರೆ ಯಾವ ತರ ರಿಲೇಷನ್ ಅನ್ನೋದು ತಲೆಗೆ ಬರಬೇಕಲ್ಲ ನಾನು ಇಲ್ಲಿ ರಿಲೇಷನ್ ಏನಾದರೂ ರಿಲೇಷನ್ ಏನಾದರೂ ಮದರ್ ಅಂತ ಬರೆದ್ರೆ on the basis of mother relation ಅಂತ ಬರೆದ್ರೆ ಇಲ್ಲಿ ಅವಾಗ ಐ ಕ್ಯಾನ್ ಕನೆಕ್ಟ್ ವೆರಿ ಈಸಿಲಿ ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟಿಂಗ್ ಅಲ್ಲಿ ಬಹಳ ಆರಾಮ್ಸರಿ ಕಲೀರಿ ಮಜಾ ಬರುತ್ತೆ ಒಳ್ಳೆ ಆರಾಮ್ಸರಿ ಕಲಿತದೆ ಮದರ್ ಅಂತ ಬರೆದ್ರೆ ನಾನು ರಿಲೇಷನ್ ಏನಾದರೂ ಮದರ್ ಅಂತ ಬರೆದ್ರೆ ನಾನು ಹೌ ಕ್ಯಾನ್ ಐ ಕನ್ವರ್ಟ್ ಫಾದರ್ ಟು ಅಂಕಲ್ ಐ ಕ್ಯಾನಾಟ್ ಕನೆಕ್ಟ್ ರೈಟ್ there is no connection between father and mother if I take this mother relationship right I cannot connect so this is case easily we can rule out right mother relation mother no we cannot connect right
but son to mother we can connect. Is it okay? Just I am showing again mother, it is okay, right? Again daughter, it is okay. Again daughter, it is okay. Is it okay? Right? But ಇದನ್ನು ತೆಗೆದು ಮತ್ತೆ ಇದನ್ನ ಬೇರೆ ತರ ಹೋಗ್ತದೆ. ಅಲ್ಲೂ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಬರುತ್ತೆ, ಭಾರಿ ಇಂಟ್ರೆಸ್ಟಿಂಗ್ ಆಯ್ತಾ, ಭಾರಿ ಇಂಟ್ರೆಸ್ಟಿಂಗ್. ರಿಲೇಷನ್, I think you understood something about relation in general, right? I take the number here. ಧ್ಯಾನದಿಂದ ಕೇಳಿ ಮಕ್ಕಳೇ, ಆರಾಮ್ ಸರಿ ಕೇಳಿ. ಓಕೆ, ಇದನ್ನೆಲ್ಲ ಹೇಳೋದಕ್ಕಿಂತ ಮುಂಚೆ ಕಾರ್ಟಿಷಿಯನ್ ಪ್ರಾಡಕ್ಟ್ ಅಂತ ಬರೆದಿದ್ದೇವೆ ಪುಟ 1 2 3 p is equal to 4 5 6. ಕಾರ್ಟಿಷಿಯನ್ ಪ್ರಾಡಕ್ಟ್ ಅಂತ ಉಂಟು. ಕಾರ್ಟಿಷಿಯನ್ ಪ್ರಾಡಕ್ಟ್ ಗೊತ್ತುಂಟೇನಾ? ಕಾರ್ಟಿಷಿಯನ್ ಪ್ರಾಡಕ್ಟ್ ಗೊತ್ತುಂಟಾ? ಎಸ್ ಆರ್ ನೋ ಗೈಸ್? ಗೊತ್ತುಂಟೇನಾ? ಎಸ್ ಆರ್ ನೋ? ಹೆಂಗೆ ಹೇಳ್ತೀರಿ ಎಸ್ ಆರ್ ನೋ? ವಿಡಿಯೋ ಅಪ್ಲೋಡ್ ಅಲ್ಲಿ ಕಮೆಂಟ್ ಅಲ್ಲಿ ಬಿಟ್ಟರೆ ಬಾಕಿ ದಾರಿ ಆಯ್ತಾ? a cross b ಅಂದ್ರೆ 1, 4, this is ordered pair, right? ಅದಲ್ಲ 1, 5, 1, 6, 2, 4, 2, 5, 2, 6, 3, 4, 3, 5, 3, 6. This is Cartesian product. I hope you know this Cartesian product, right? First year. Okay. ಇಲ್ಲಿ ಡೊಮೇನ್ ಅಂದ್ರೆ ಏನು? ನಾನು ಫಸ್ಟ್ ಸೆಟ್ ಅನ್ನ 1 2 3 ಬರುತ್ತೆ, ಸೆಕೆಂಡ್ ಸೆಟ್ ಅನ್ನ 4 5 6 ಬರ್ದಾನೆ ಬರುತ್ತೆ. ಸುಮ್ಮನೆ ಜನರಲ್ ತಗೊಳ್ಳಿ. ಇದಕ್ಕೆ ರಿಲೇಟ್ ಮಾಡಿದೆ, ಇದಕ್ಕೆ ರಿಲೇಟ್ ಮಾಡಿದೆ, ಇದಕ್ಕೆ ರಿಲೇಟ್ ಮಾಡಿದೆ ಆಯ್ತಾ? ಈಗ ಇದು A, ಇದು B. Relation is from A to B. Okay. What is domain? What is domain here? Domain is 1 2 3. It is okay. Domain is 1 2 3. What is range? What is range? Range here is 4 5. Correct alla? Yes or no? Very good. Codomain anta barutte. Can I write CD? Codomain. Codomain ಏನಾಗುತ್ತೆ? 4 5 6. This is the first year, okay? ಈಗ ನಾನು ಸೆಕೆಂಡ್ ಇಯರ್ ಹೇಳ್ತಿದ್ದೆ, ಇದು ಗೊತ್ತಿರಬೇಕಲ್ಲ. ಡೊಮೇನ್ ಅಂದ್ರೆ ಏನು? 1 2 3. ರೇಂಜ್ ಅಂದ್ರೆ ಏನು? 4 5. ಕೋಡೊಮೇನ್ ಅಂದ್ರೆ ಏನು? 4 5 6. I think you can get this idea. What are the elements which are connected to second set? That is only range. One thing you can very easily you can see here, range is always a subset of codomain. Range is always a subset of codomain. Again I repeat, range is always a subset of codomain. Is it okay? Very nice. I think this something refreshment you got from this. Okay, same set I am taking here. A is equal to anything you can take. 1 2 3. B is equal to 4 5 6. A equal to 1 2 3. B is equal to 4 5 6. Is it okay? ಈಗ ರಿಲೇಷನ್ ಅನ್ನು ಹೆಂಗೆ ಡಿಫೈನ್ ಮಾಡ್ತೀವಿ? ರಿಲೇಷನ್ ಬರೆಯುವುದು ರೀತಿ ಹೆಂಗೆ? ರಿಲೇಷನ್ ಇಸ್ ಡಿನೋಟೆಡ್ ಬೈ x, y such that ಏನೋ ರಿಲೇಷನ್ ಬರುತ್ತೆ. ಕರೆಕ್ಟ್ ಅಲ್ಲ? ಬರೀಲಿಕ್ಕೆ ನೆನ್ಕೊಂಡೇನಾ? ಎಲ್ಲ ಲಾಕ್ಡೌನ್ ಮರ್ತೋಗೋದ ಇಲ್ಲಲ್ಲ? ಡೋಂಟ್ ವರಿ, ಒನ್ಸ್ ಯು ಕಮ್ ಟು ದಿ ಕಾಲೇಜ್ ಯು ವಿಲ್ ಬಿ ಲೈಕ್ ಪ್ರೀವಿಯಸ್ ಓನ್ಲಿ. ಡೋಂಟ್ ವರಿ. r is equal to x, y ಒಂದು ರಿಲೇಷನ್ ಬರುತ್ತೆ. y is equal to something x plus ಏನು ತಗೋಪ್ಪ? x plus 2. X plus 2 for all x belongs to A, y belongs to B. Is it okay? This is the set builder form. This is the set builder form. This set builder form ಅಂತ ಕರೀತಾರೆ ಆಯ್ತಾ? ಇದಕ್ಕೆ ರಿಲೇಷನ್ ಬರೆಯೋದಿದೆಯಲ್ಲ, ನಾನು ಅವಾಗ ಹಿಂದ್ಗಡೆದಲ್ಲಿ ಮದರ್ ಅಂತ ಬರೆದೆ. ಇಲ್ಲಿ ಮದರ್ ಅನ್ನು ಯಾವ ರಿಪ್ರೆಸೆಂಟ್ ಮಾಡುತ್ತೆ? ಇದರ ಆಧಾರದ ಮೇಲೆ ರಿಲೇಷನ್ ಯಾವ್ದು ಹೇಳಿ. ಫಸ್ಟ್ ಮನೆಯಿಂದ A ತಗೊಂಡ್ರೆ, ಸೆಕೆಂಡ್ ಮನೆಯಿಂದ B ತಗೊಂಡ್ರೆ, ನಾನು ಇಲ್ಲಿ 1 2 3 ಅಂತ ಬರೆದ್ರೆ, ಇಲ್ಲಿ 4 5 6 ಅಂತ ಬರ್ತಾ ಆಯ್ತಾ? ಕರೆಕ್ಟಾ? If I take, this is the x values. X belongs to A, y belongs to B. This is the x values. This is the y values. Relation is from A to B. ಈ ರೂಮ್ ಇಂದ ಆ ರೂಮಿಗೆ ರಿಲೇಷನ್ ಆಯ್ತಾ? If I take x is equal to 1, what is y? What is y? Y is 3. Okay, we'll take it as y equal to x plus 3. Easier. Okay? Y equal to x plus 3. When you take x is equal to 1, y is 4. 1 related to 4 on this relationship. Correct alla?
when you take x is equal to 2, 2 is connected to 5. When you take x is equal to 3, this is connected to this. Is it okay? So what is the relation here? Relation is 1 4 2 5 3 6. So this is the relation. Is it okay? This is the relation. Is it okay understanding? Okay, done. ನಾನೀಗ a is equal to ಏನು ಬರುತ್ತೆ 1 2 3 ಬರುತ್ತೆ, b is equal to ಏನು ಬರುತ್ತೆ 4 5 6 ಬರುತ್ತೆ. ಕರೆಕ್ಟಾ? Is it okay? If then I want to connect this point to this, I think up to this no gajibiji. It is very clear. Is it okay? Clear guys? Understanding? Very nice. Yes or no? Understanding? ಕಲೀರಿ ಆಯ್ತಾ? ಕಲೀರಿ. r is equal to x, y, y equal to x plus 3 ಆದಾದ್ಮೇಲೆ ನಾನು 1 4 2 5 3 6 ಬರ್ತದೆ. ನಾನು ಮತ್ತೆ ಇದರಲ್ಲಿ ಏನೋ ಒಂದು ಮಸಾಲೆ ಇರೋದಕ್ಕೆ ಈ ಪಾಯಿಂಟ್ a ಕ್ರಾಸ್ b, a ಕ್ರಾಸ್ b ಅಂತ ತಗೊಂಡ್ರೆ ನನಗೆ ಇಲ್ಲಿ ಏನಾಗುತ್ತಪ್ಪ 1 4 ಬಂತು, 1 5 ಬಂತು, 1 6 ಬಂತು, 2 4 ಬಂತು, 2 5 ಬಂತು, 2 6 ಬಂತು, 3 4 ಬಂತು, 3 5 ಬಂತು, 3 6 ಬಂತು. Is it okay? Okay. Can you see something? This relation, this is relation and it is a Cartesian product. A cross B is a Cartesian product and it is a relation. ಇದು ಮತ್ತೆ ಇದರ ಮಧ್ಯೆ ಏನೋ ಒಂದು ಕೊಂಡಿ ಉಂಟು. Can you find out that ಕೊಂಡಿ in connect joint? Can you find out that? Yes, this is there in this. This is there in this, but this is not there in this. Entire A cross B is not there in this, but R is there in A cross B. Is it okay? So from these 2 points, what I can say here is R is a subset of A cross B. Now we will conclude madilla. Mattu ಏನು ಹೇಳಬೇಕು? R is a subset of A cross B. Is it okay? R is a subset of A cross B. Is it okay? Okay, it is. Okay, very nice. R is a subset of A cross B, alla? Okay. ಆಯ್ತಾ? ಓಕೆ, ಇನ್ನೊಂದು ಬರುತ್ತೆ ನೋಡಿ. R is a subset of A cross B. ಇನ್ನೊಂದು ರಿಲೇಷನ್ ಬರುತ್ತೆ. R is equal to x, y. R is equal to x, y. ಹೆಂಗ್ ಬರುತ್ತಾ? R is equal to x, y. X is less than y for all x belongs to A and for all x belongs to B. Based upon this relation, chanda ಕೇಳಿ ಗಡ್ಬಿಡಿ ಮಾಡ್ಕೋಬೇಡಿ. R is equal to x, y. X is less than y for all x belongs to A, for all x belongs to B. ಆಯ್ತಾ? ನಾನು ಇದರ ಆಧಾರದ ಮೇಲೆ ತಿಳಿದಾಗಲ್ಲ. ಅಂಡರ್ಸ್ಟ್ಯಾಂಡಿಂಗ್? ವೆರಿ ಗುಡ್. You don't going to find out who is there in front of me. Somebody is there, okay? Because mobile note ಪಾಠ ಮಾಡೋದಷ್ಟು ಕಂಫರ್ಟ್ ಇಲ್ಲ. Some student is there with me. Not all, very some. R is equal to x, y. X is less than y for all x belongs to A, x belongs to B. Sorry, print mistake. For all y belongs to B. Is it okay? ಸರಿ, ನಾನು ಇದಕ್ಕೆ ರಿಲೇಷನ್ ಏನಾದರೂ ಬರೆಯುವುದಾದ್ರೆ ರೋಸ್ಟರ್ ಫಾರ್ಮ್ ಅಲ್ಲಿ 1 4 ತಗೋಬಹುದು. ಕಂಡೀಷನ್ ಟ್ರೂ ಆಗುತ್ತೆ. x is less than y ಅನ್ನೋದು 1 5 ತಗೋಬಹುದು, 1 6 ತಗೋಬಹುದು. ಇದೇ ಎಕ್ಸಾಂಪಲ್ ಈಗ. ನೆಕ್ಸ್ಟ್ 2 4 ತಗೋಬಹುದು, 2 5 ತಗೋಬಹುದು, 2 6 ತಗೋಬಹುದು, 3 4 ತಗೋಬಹುದು, 3 5 ತಗೋಬಹುದು, 3 6 ತಗೋಬಹುದು. ಆಯ್ತಾ? Is it okay? ತಗೋಬೋದಿಲ್ಲ? ತಗೋಬೋದಿಲ್ಲ. ಅಗೇನ್ ಏನೋ ಸಿಗ್ತದೆ ನಿಮಗೆ ದಿಸ್ ರಿಲೇಷನ್. ಮತ್ತೆ ಈ ಆರ್ ಗೆ ಈ ಎ ಕ್ರಾಸ್ ಬಿ ಗೆ ಕೊಂಡಿ ಸ್ಟ್ರಾಂಗ್ ಜಾಯಿಂಟ್ ಹಾಕ್ರ ಈ ಆರ್ ಮತ್ತೆ ಈ ಎ ಕ್ರಾಸ್ ಬಿ ಗೆ. ಎಸ್, ವೆರಿ ನೈಸ್, ವೆರಿ ಗುಡ್ ಮ್ಯಾನ್, ವೆರಿ ಗುಡ್. ದಿಸ್ ಎಂಟೈರ್ ಆರ್ ಈಸ್ ದೇರ್ ಇನ್ ಎ ಕ್ರಾಸ್ ಬಿ. ದಿಸ್ ಎಂಟೈರ್ ಆರ್ ಈಸ್ ದೇರ್ ಇನ್ ಎ ಕ್ರಾಸ್ ಬಿ, ರೈಟ್? ಈಗ ಇದೆಲ್ಲ ಸ್ಟೋರಿ ಓದಿ ಮೋರಲ್ ಆಫ್ ದಿ ಸ್ಟೋರಿ ಏನಾಯ್ತು ಹೇಳಿ? moral of the story ಏನಾಯ್ತು? R is a
subset or equal to A cross B. Proper subset. R is a proper subset of A cross B. R is a proper subset of A cross B. This is a relation and it is A cross B. So from this entire, what we can say, relation is a subset of Cartesian product. ಎಂತ ಮಸ್ತ್ ಪಾಯಿಂಟ್ ಅಲ್ಲ, ಬಂದಿಲ್ಲ, ತಿಳಿತದಿಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಐಸ್. R is a subset of, ಎಂತ ಚಂದ ಉಂಟು ಕಣಿ, see the beauty of maths. R is a subset of A cross B. ಅಂಡರ್ಸ್ಟ್ಯಾಂಡಿಂಗ್ ಆರ್ ನಾಟ್? ಗೊತ್ತಾಗ್ತಂದಿಲ್ಲ ಎಂತ ಚಂದ ಉಂಟಲ್ಲ, R is a subset of A cross B. ಈಗ ಸ್ವಲ್ಪ ಬರಿಲ್ಲ. ಓಕೆ, ಇದರಲ್ಲಿ if R is equal to A, entire relationship, ಈ ರಿಲೇಶನ್ ಅಲ್ಲಿ ಇರುವಂತ ಪ್ರತಿಯೊಂದು ಎಲಿಮೆಂಟ್, ಎರಡು ಸತಿ ಹೇಳಿದೆ, ಮತ್ತೊಂದು ಸತಿ ಹೇಳ್ತಾವೆ, ಈ ರಿಲೇಶನ್ ಅಲ್ಲಿ ಇರುವಂತ ಪ್ರತಿಯೊಂದು ಎಲಿಮೆಂಟ್, ಮತ್ತೊಂದು ಸಲ ಹೇಳ್ಬೇಕಾ, R ಅಲ್ಲಿ ಇರುವಂತ ಪ್ರತಿಯೊಂದು ಎಲಿಮೆಂಟ್ A ಕ್ರಾಸ್ B ದಲ್ಲಿ ಇದ್ರೆ, every element of R, again I repeat, every element of R, if it is there in A cross B, every element of R, if it is there in A cross B, then this R is called what? No, it is called universal relation. Every element of R, if it is there in A cross B, then such type of relation is called universal relation. Universal relation. Is it okay? Very nice. Okay. Next one ಬರುತ್ತೆ. Okay. Some just can I modify? A ಏನು ತಗೊಂಡಿದೆ? 1 2 3 ಮೆಕ್ಯಾನಿಕಲ್ ಎಕ್ಸೆಟ್ 1 2 3 4 5. Okay. B is equal to 4 5 6. A equal to 1 2 3, B equal to 4 5 6. If I define a relation R is equal to x comma y such that, and just I take it as ulta, x is greater than y for all x belongs to A and y belongs to B. What is this relation R? Ordered pair ಬರ್ಕೊಂಡು first x value ಬರೀರಿ, 1 ಬರುತ್ತೆ, x values ಅಂದ್ರೆ ಇದು 1 ಬರುತ್ತೆ, ಕರೆಕ್ಟಾ? ಸೆಕೆಂಡ್ ಡಬ್ಬಿಯಿಂದ ಯಾವುದಾದ್ರೂ ನಂಬರ್ ಬರಲಿಕ್ಕೆ ಚಾನ್ಸ್ ಉಂಟಾ? ಸೊ ದಟ್ ದಿಸ್ ಇಕ್ವೇಷನ್ ಶುಡ್ ಬಿ ಸ್ಯಾಟಿಸ್ಫೈ ಆಗೋದಲ್ಲ, ಬರಲಿಕ್ಕೆ ಚಾನ್ಸ್ ಉಂಟೇನಾ? ಯಾವ್ದು ಬರೀತೀವಿ? ನೋ, ದೇರ್ ಇಸ್ ನೋ ನಂಬರ್, ಜಗತ್ತಲ್ಲೇ ಇಲ್ಲ, ನಮ್ಮ ಜಗತ್ತಿದೆ, ಮ್ಯಾಥ್ಸ್ ಇಸ್ ಅವರ್ ವರ್ಲ್ಡ್, ರೈಟ್? ಈ ಜಾಗದಲ್ಲಿ ಯಾವುದನ್ನೂ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ದಟ್ ದಿಸ್ ಈ ಸ್ಯಾಟಿಸ್ಫೈ ಆಗಬೇಕು, ಬರಲಿಕ್ಕೆ ಆಗತ್ತಾ? ಇಲ್ಲ. ದಟ್ ಮೀನ್ಸ್ ವಿಚ್ ಈಸ್ ಖಾಲಿ, Kali means empty, which is empty. That means this is called empty relation. This is called empty relation. Is it okay? Empty relation. Universal relation. This is called empty relation. Okay. ಈಗ ಒಂದು ಎಕ್ಸಾಂಪಲ್ NCERT ಇಂದ ತಗೊಳ್ತೆ. ಈಗ ನಾವು ಡೆಫಿನೇಷನ್ ಹೆಂಗ್ ಬರೆಯುವುದು ಎಂಟಿ ರಿಲೇಷನ್ಗೆ ಮತ್ತು ಯೂನಿವರ್ಸಲ್ ರಿಲೇಷನ್ಗೆ? ಎಂಟಿ ರಿಲೇಷನ್ಗೆ ಎಕ್ಸಾಂಪಲ್ ಕೇಳಬಹುದು, 1 ಮಾರ್ಕ್ಸ್ಗೆ. ಡಿಫೈನ್ ಎಂಟಿ ರಿಲೇಷನ್, ಡಿಫೈನ್ ಯೂನಿವರ್ಸಲ್ ರಿಲೇಷನ್. ಓಕೆ, ಎಂಟಿ ರಿಲೇಷನ್ ಎರಡು ತರ ಕೇಳ್ತಾವ. ಡಿಫೈನ್ ಎಂಟಿ ರಿಲೇಷನ್ ಆನ್ ಎ ಸೆಟ್ ಎ, define empty relation on a set A to B. Okay, first we'll define from A to B. A relation ತಲೆಗದು ನಿಮಗೂ ಕೂಡ ಹೌದು ಅನ್ಸುತ್ತೆ ನೋಡಿ, ನಿಮಗೂ ಕೂಡ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ನೋಡಿ. A relation R from a set A to B is said to be empty relation if no element of A is related to any element of B. Correct alla? If
no element of A is related to any element of, ಕರೆಕ್ಟಾ? ಬರಿಬೋದಿಲ್ಲ. ನಾನು ಕಡೆ ನಮಗೆ ಬೇಕಲ್ಲ, NCERT ಬೇಕಲ್ಲ, ನಾನು ಅದನ್ನು ಕನ್ವರ್ಟ್ ಮಾಡ್ಕೊಡ್ದಾಗ ಕಡೆ ಯೂನಿವರ್ಸಲ್ ರಿಲೇಷನ್ ಹೆಂಗ್ ಬರೆಯೋದು? A relation R is said to be universal relation if every element of A, very nice, if every element of A is related to every element of B. ಸ್ಟಾರ್ಟಿಂಗ್ ಫಸ್ಟ್ ಕ್ಲಾಸಲ್ಲಿ ಎಷ್ಟು ಹುಮ್ಮಸ್ಸಿಂದ ಕೇಳಿದ್ರಲ್ಲ, ಎಂಡ್ ಮಟನು ಅದನ್ನೇ ಅದೇ ಥರ ಕೇಳಿ. ಅವಾಗ ನಿಮಗೆ ಟೈಪ್ಸ್ ಆಫ್ ರಿಲೇಷನ್ ಹೆಂಗೆ ತಿಳಿದೆ ನೋಡುವ. ಮೋಸ್ಟ್ ಕನ್ಫ್ಯೂಸಿಂಗ್ ಅಲ್ಲ, ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್. ಅದೀಗ ಕಲ್ತಾನೆ ಓಕೆ ಅನ್ಸುತ್ತೆ, ಕಲಿಬೇಕು ಹಂಗೆ ಅಂತಲ್ಲ. ಸ್ಟಾರ್ಟ್ ಈಗ ಹೆಂಗೆ ಕೇಳಿದ್ರಲ್ಲ ಲಾಸ್ಟ್ ಮಟ ಹಂಗೆ ಕೇಳೋದಿಲ್ಲ. A relation R is said to be universal relation if every element of A is related to every element of B. ಒಪ್ಪುತ್ರೆ ಇಲ್ಲ ಇದನ್ನ ಎರಡನ್ನ? empty relation, universal relation ಒಪ್ಪುತ್ರೆ ಇಲ್ಲ? Do you agree on this? Empty relation and universal relation. Okay, done. I'll remove this. Okay. The empty relation, universal relation. ಎಂಟಿ ರಿಲೇಷನ್ ಯೂನಿವರ್ಸಲ್ ರಿಲೇಷನ್ ಏನು ಉಂಟಲ್ಲ, ಎಂಟಿ ರಿಲೇಷನ್ ಯೂನಿವರ್ಸಲ್, ಅದು ಇಟ್ಸ್ ಆಫ್ ನೋ ಯೂಸ್, ಅದು ಎಂತ ಉಪಯೋಗ ಬರೋದಲ್ಲ. ಅದಕ್ಕೆ ಅದ್ರ ಹೆಸರು ಎಂತ ಕರೀತದೆ? ಎಂಟಿ ರಿಲೇಷನ್ ಅಂದ್ರೆ ಇಟ್ ಈಸ್ ಒಬ್ವಿಯಸ್. ಎಂಟಿ ರಿಲೇಷನ್ ಅಂಡ್ ಯೂನಿವರ್ಸಲ್ ರಿಲೇಷನ್ ಸರಿಯಾಗಿ ಕೇಳಿದ್ರೆ ಯಾರಿಗೆ ಬೇಕಾದ್ರೆ ತಿಳಿತದ ಆ ಥರ. ಎಂಟಿ ರಿಲೇಷನ್ ಅಂಡ್ ಯೂನಿವರ್ಸಲ್ ರಿಲೇಷನ್, ಅದಕ್ಕೆ ಇದ್ರ ಹೆಸರು ಏನು ಕರೀತರು? ಟ್ರಿವಿಯಲ್ ರಿಲೇಷನ್. ಡು ಯು ರಿಮೆಂಬರ್ ದಿಸ್? Trivial it is. How do you pronounce? Trivial? No. Trivial. We used to call it as trivial, okay? Since long back we have been calling this as trivial. Okay, you can turn trivial. Okay. Trivial, I call it as trivial. Empty relation and universal relation are called trivial relation. Okay, done. ನಾನೀಗ NCERT example ತಗೊಳ್ತೆ just to convince you. Set A given here 1 2 3 4. Okay, and R is equal to A comma B such that A minus B equal to 10. ಇನ್ನೊಂದು ಇದು this R1 I call it as R2 is equal to A comma B such that modulus of A minus B is greater than or equal to 0. Okay. Okay. So what is the name for R1? R1 ಯಾವ ತರ ಹೆಸರು ಕೊಡಬಹುದು? R1 ಗೆ ಯಾವ ತರ ಹೆಸರು ಕೊಡಬಹುದು? R1 ಗೆ ಓಕೆ. ಸೊ ಇದನ್ನ ಹೇಳೋದಕ್ಕಿಂತ ಮುಂಚೆ ಮತ್ತೊಂದು ಹೇಳಿ ಮತ್ತೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿ ಮತ್ತೊಂದು. ನಾನೀಗ ವಾಟ್ ಎವರ್ ದಿ ರಿಲೇಷನ್ ವಿ ಹ್ಯಾವ್ ಡಿಫೈನ್ಡ್ ಫ್ರಮ್ ಸೆಟ್ A to B ಅಲ್ಲ. ಸೊ ಈಗ ರಿಲೇಷನ್ ಫ್ರಮ್ ಎ ಸೆಟ್ A to set A itself. Set A to a set A itself. Okay. Set ಆ ಸೆಟ್ ಇಂದ ಆ ಸೆಟ್ಗೆ ನಾನು ಆ ಸೆಟ್ ಇಂದ ಆ ಸೆಟ್ಗೆ ಎಂಟಿ ರಿಲೇಷನ್ ಅನ್ನು ಡಿಫೈನ್ ಮಾಡೋದಾದ್ರೆ ಹೆಂಗ್ ಮಾಡಬಹುದು? ಎಂಟಿ ರಿಲೇಷನ್ ಅನ್ನು ಡಿಫೈನ್ ಮಾಡೋದಾದ್ರೆ ಹೆಂಗ್ ಮಾಡಬಹುದು? ಬಾಯಲ್ಲಿ ಹೇಳ್ತಾ ಬಾಯಲ್ಲಿ ಕರೆಕ್ಟ್ ಕೇಳಿ. ಇದಷ್ಟನ್ನೇ ಕಟ್ ಮಾಡಿ ಎಲ್ಲೋ ಒಂದು ಕಡೆ ಪೇಸ್ಟ್ ಮಾಡಿ, ಕಟ್ ಪೇಸ್ಟ್ ಮಾಡಿ ಆಗುತ್ತೆ ನೋಡಿ, ಆಗುತ್ತಾ? ವೆರಿ ನೈಸ್. empty relation on a set A to set A aita. This is our syllabus. Okay, a relation is said to be an empty relation on a set A if no element of A is related to any element of itself. Getting point? Very nice.
ಯೂನಿವರ್ಸಲ್ ರಿಲೇಷನ್ ಏನಾಗುತ್ತೆ, a relation is said to be universal relation on a set A if every element of A is related to itself. It is okay? Okay, very nice. ನಾನು ಇದನ್ನು ಬರೆಯೋಣ ಈಗ once because on a set A is given. On a set A ಅಂದ್ರೆ this is set A. ಇಲ್ಲಿ A, B ಅನ್ನೋದು for all A, B belongs to A ಅಂತ ಈಗ ಬರೆಯುವ for all A, B belongs to A set A. What is R1 here? R1. Take any two numbers. For all A, B belongs to A ಅಂದ್ರೆ take any two numbers from a set A. ಯಾವುದಾದರೂ ಎರಡು ನಂಬರ್ ತಗೊಳ್ಳಿ ಡಿಫರೆನ್ಸ್ ಮಾಡಿದ್ರೆ ಮತ್ತೆ ಬರುತ್ತಾ ಬರುವುದಿಲ್ಲ. ಇಟ್ ಇಸ್ ಕಾಲ್ಡ್ ಎಂಪ್ಟಿ ರಿಲೇಷನ್, ರೈಟ್? Or you can say it is a pi. It is an empty relation, or you can say it is pi, empty, null relation, void relation, void. There are so many names. Okay, understanding point, very nice. Now R2 करेंगे. A modulus of A minus B is always greater than or equal to 0. Any two numbers you take, any two numbers, 1, 2. If I take modulus of 1 minus 2, how much it is? Modulus of minus 1 equal to 1, which is always greater than 0, right? Same number you take two times. One you take modulus of 1 minus 1, which is always 0, which is always equal to 0, which is greater than or equal to 0, equal to 2 ಆಗುತ್ತಲ್ಲ? 2 ಆಗುತ್ತಿಲ್ಲ? 2 ಆಗುತ್ತಾ? That means R2 is called universal relation. Do you agree? R2 is our universal relation and R1 is our empty relation. Is this much you understood? ಇಷ್ಟು ಗೊತ್ತಾಯ್ತಾ? Yes or no? ಇಷ್ಟು ಗೊತ್ತಾಯ್ತೇನಾ? ಗೊತ್ತಾಯ್ತಿಲ್ಲ? ಓಕೆ, ವೆರಿ ಗುಡ್. ಇಷ್ಟು ಗೊತ್ತಾಯ್ತಲ್ಲ? ಓಕೆ. ಮತ್ತೊಂದು ರಿಲೇಷನ್ ಬರುತ್ತೆ ನೋಡಿ. Set of all students of a boys school okay, relation R is A, B such that A is a sister of B. Okay, ಮತ್ತೊಂದು ರಿಲೇಷನ್ ಬರುತ್ತೆ R dash ಅಂತ ಕರೆಯುವ A, B such that the difference between heights of A and B is less than 3 meter. ಇದೆ ಹಾಗೆ ಸೆಟ್ ಏನಪ್ಪ? ಸೆಟ್ ಏನು? ಸೆಟ್ ಆಫ್ ಆಲ್ ಬಾಯ್ಸ್ ಸ್ಕೂಲ್. ಸೆಟ್ ಆಫ್ ಆಲ್ ಒಂದು ಶಾಲೆ ಬರೀ ಹುಡುಗರು ಅವರ. ಓಕೆ, R is equal to A, B. A is a sister of B. ನೀವು ಯಾವುದಾದ್ರೂ ಎರಡು ಹುಡುಗರು ತಗೊಳ್ಳಿ, ಹೌದಲ್ಲ? I am not saying this ಹುಡುಗ ಹುಡುಗಿ, but I call it a student. Any two student you choose from this school, set school A. Any two students. Is it possible to have A is a sister of B? Don't think too much. Is it A is a sister of B? Is it possible? No, it is never possible. That means which is an empty relation. Okay, which is called empty relation. Is it okay? Okay guys, understanding? ಇದ್ರಲ್ಲ? ಓಕೆ, ಇದ್ರಲ್ಲ ಅಂದರೆ ಹಿಂಗಿರ್ಬೇಕು. Which is empty relation? Okay, next R dash, which is called empty relation. Okay, R is equal to A, B. The difference between the heights of A and B is less than 3 meter. Right? R dash. Any two student you take, any two student, any random. You imagine your friends with you. Any two student you take. Any two student. Any two student. Okay. If you take a height difference, height is always 3 meter. 1 meter ಅಂದ್ರೆ ಸರಿ ಸುಮಾರು ಎಷ್ಟು ಬರುತ್ತೆ? 3 meter ಅಂದ್ರೆ 3 meter ಸುಮಾರು ದೊಡ್ಡ ಆಯ್ತು. ಅಷ್ಟು ಗ್ಯಾಪ್ ಬರುತ್ತೆ. ಇಟ್ ಇಸ್ ಟು ಆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ನೆಲ್ಲ ಬಿಡಿ, ಅದೆಲ್ಲ ಬೇಡ. ಸ್ಮಾಲ್, they are not studying in the same school.
That is very important, right? Generally, you think your school, any two student you take a difference of your height. That difference is very small, right? That is always obviously it is 3 meters, less than 3 meters. That means, can we say that R dash is universal relation? Is it okay? It is okay. Very nice. So this is one step. I mean, one, we can say case one. It is. This much is very important to understanding further concept. Further concept and ತಿಳಿಲಿಕ್ಕೆ this is very important. ಒಂದ್ಸಲಿಗೆ ಹಂಗೆ ಕಣ್ಣು ಮುಚ್ಕೊಂಡು ಒಂಥರ ರಿವೈಸ್ ಮಾಡ್ಕೊಂಡು ಎಲ್ಲಿಂದ ಇಲ್ಲಿ ಬಂದು ಹೇಳಿ ಬರುತ್ತಲ್ಲ, ತಲೆ ಬರುತ್ತಲ್ಲ. ಓಕೆ, ನಾನು ಈಗ ನೆಕ್ಸ್ಟ್ ಒಂದಿಷ್ಟು ಹೇಳ್ತಾರೆ ನೋಡಿ. ನೆಕ್ಸ್ಟ್ ಒಂದಿಷ್ಟು ಹೇಳ್ತಾ A is equal to 1 2 2 3, B is equal to 4 5 6. What is time? 1 2 3 4 5 6. 1 2 3 4 5 6. Okay. If I take A cross B here, A cross B ಏನಾಗುತ್ತೆ? 1 4 1 5 1 6 2 4 2 5 2 6 3 4 3 5 3 6. ಸರ್ ಹೇಳಿದ್ದೇನೆ ಮತ್ತೆ ಅಂತ ಹೇಳ್ತಿದ್ರಿ. there is a point. ಗಡ್ಬಿಡಿ ಮಾಡಬೇಡಿ. A is equal to 1 2 something. A equal to 1 2. What is the subset? What are the subsets? What are the subset? How many? What are the subset ಅನ್ನೋಕ್ಕಿಂತ ಹೆಚ್ಚಾಗಿ, okay, what are subsets are possible from this? One subset is this. One more subset is this. One more subset is, every set is a subset of itself. One more is this. There are 4 possible subsets from this set A. There are 4 subsets are possible from this set A. Do you agree? Do you agree? Okay. This number 1 2 3 4. This 4. How many subsets are possible ಅನ್ನೋದನ್ನ 2 to the power n ಅಂತ ಕರೀಬಹುದು. Correct? This n represents number of elements present in this. Is it okay? Done. Okay? Is it okay? Okay, very nice. Illi, just look at here. How many elements are possible here? How many elements are present in A cross B? How many elements are present in A cross B? 1 2 3 4 5 6 7 8 9. ಕರೆಕ್ಟ್ ಅಲ್ಲ? ಸೊ 9 ಅಂದ್ರೆ ಏನಾಯ್ತು? 2 to the power of ಗಡ್ಬಿಡಿ ಆಮೇಲೆ. ಓಕೆ, what is number of element present in A? ನಾನು ಬೇರೆ ತರ ಕನ್ವರ್ಟ್ ಮಾಡೋಣ. What is number of element present in A? n of A is 3, correct? What is number of element present in B? This is 3. Okay, number of element, get my point? Number of element present in A cross B is, number of elements are present in A cross B is 9. That 9 is very clear. 3 into 3, m into n. Is it okay? But if I take this as entire one set, this is one entire set, this is one each element. Okay, how many subsets are possible from this? How many subsets are possible? ಧ್ಯಾನದಿಂದ ಕೇಳಿ, ಕನ್ಫ್ಯೂಸ್ ಆಗಬೇಡಿ. How many subsets are possible? Again I repeat, 1 2. How many subsets? I mean subsets in the sense power set. It is called power set. How many subsets are possible? 2 to the power n. This n represents number of elements present in A. Do you agree? Okay. How many subsets are possible from this set A? Right? How many subsets are possible? 2 to the power 1 2 3 4 5 6 7 8 9. 2 to the power 9 it is. This 2 to the power 9 is nothing but 2 to the power n of A into n of B. If I call this as m, if I call this as n, this is like 2 to the power mn. Is it okay? 2 to the power mn, right? So in this 2 to the power mn or in this 2 to the power 9, maybe this
Do you agree? Maybe this. Do you agree? Maybe this. Correct? But ಈಗ ಬನ್ನಿ ಪಾಯಿಂಟ್ ಇಲ್ಲಿ ಬೇಕು ನಮಗೀಗ. Each one is a relation. Each one is a relation. This is a relation. If you take this as it is a relation. Single set, it is a relation. Two elements you take, it is a relation. Three you take, it is a relation. Entire you take, it is a relation, right? That means if I ask you the question, now the point will come here. If I ask you the question, how many relations are possible from A to B ಅಂತ ಕೇಳಿದ್ರೆ, how many relations are possible from A to B ಅಂತ ಕೇಳಿದ್ರೆ, that is nothing but the power set of A cross B, that is nothing but 2 to the power mn, the number of relation is 2 to the power mn. Clear point? The number of relation is 2 to the power mn it is. Is it okay? Done. Here, now whatever the relation I have defined here, from A to B I have defined, right? If I take on a set A, one set A tagote, A having n elements. A having n elements, okay? The number of relations are the number of relation from A to A, from a set A to A is, or the number of relation is equal to. Can you think on this? Earlier ಏನಿತ್ತು, where m represents number of element present in A, where n represents number of element present in B ಇತ್ತು. The number of relations are possible from a set A to A ಆದರೆ 2 to the power A ದಲ್ಲೂ n ಎಲಿಮೆಂಟ್ ಉಂಟು, B ದಲ್ಲೂ n ಎಲಿಮೆಂಟ್ ಉಂಟು. I mean B ಅಂದ್ರೆ A ದೇ ಆಯ್ತು, 2 to the power n ಆಗಿಲ್ಲ. So 2 to the power n square ಆಯ್ತು. Do you agree? This is the point I want to convince you. 2 to the power n square. 2 to the power n square is the number of relations are possible from a set A to itself. Getting point? 2 to the power n square is the number of relations are possible from a set A to itself. I think this much is enough today's class. Okay, this I think okay, this is enough. So for better understanding of the next concept, next class we'll have a clear understanding of reflexive, symmetric and transitive. Very important ಮೂರು ಮುತ್ತುಗಳು, reflexive, symmetric, transitive, that we'll study in next class. Okay, thank you, stay happy. Okay, thank you.